ಚಾನಲ್ ಹೆಸರು ಮೊದಲಕ್ಕೆ ಏನಿತ್ತಪ್ಪ ಅಂತಂದ್ರೆ NV ಮಿನಿ ಟ್ರಕ್ ವ್ಲಾಗ್ಸ್ ಅಂತ ಇತ್ತು. ಅದನ್ನು ತೆಗೆದುಬಿಟ್ಟು ನಾನು ಶಾರ್ಟ್ಕಟ್ ಲೋಡ್ ಎಲ್ಲ ಮುಗೀತು. ಬರೀ ಈಗ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಈಗ ಬಂದು ಅನ್ಲೋಡ್ ಮಾಡ್ತಾರೆ ಅಷ್ಟು. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನನ್ನ NV ಟ್ರಿಪ್ ವ್ಲಾಗ್ಸ್ಗೆ ಸ್ವಾಗತ. ಈಗಿನ ಬೆಳಗ್ಗೆ ಸ್ಟ್ಯಾಂಡಿಗೆ ಬಂದೆ. ಸ್ಟ್ಯಾಂಡಿಗೆ ಬಂದು ಒಂದು 5 ನಿಮಿಷಕ್ಕೆ ಒಂದು ಬಾಡಿಗೆ ಬಂತು, ಸಿಮೆಂಟಿನ ಬಾಡಿಗೆ. ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ದೂರ ಐತಿ. ಅಲ್ಲಿ ಹೋಗಿ ಅನ್ಲೋಡ್ ಮಾಡ್ಕೊಂಬರ್ಬೇಕು. ಇವತ್ತಿನ ಬಾಡಿಗೆ ಟ್ರಿಪ್ಪು ಎಷ್ಟೆಷ್ಟು ಮಾಡಿದೆ ಅಂತಂದು ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಬರೀ ಲೋಡ್ ಎಲ್ಲ ಮುಗೀತು. ಬರೀ ಈಗ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಚಾನಲ್ ಹೆಸರು ಮೊದಲಕ್ಕೆ ಏನಿತ್ತಪ್ಪ ಅಂತಂದ್ರೆ NV ಮಿನಿ ಟ್ರಕ್ ವ್ಲಾಗ್ಸ್ ಅಂತ ಇತ್ತು. ಅದನ್ನು ತೆಗೆದುಬಿಟ್ಟು ನಾನು ಶಾರ್ಟ್ಕಟ್ ಆಗಿ NV ಟ್ರಿಪ್ ವ್ಲಾಗ್ಸ್ ಅಂತ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಡೈಲಿ ವಿಡಿಯೋ ಮಾಡೋದು, ಯೂಟ್ಯೂಬ್ಗೆ ಹಾಕೋದು ಎಲ್ಲ ಮಾಡ್ತಾನಲ್ಲ, ಹಂಗಾಗಿ ಇರಲಿ ಅಂತಂದು NV ಟ್ರಿಪ್ ವ್ಲಾಗ್ಸ್ ಅಂತಂದು ಅಷ್ಟೇ ಇಟ್ಟಿರೋದು. ಈಗ ಇತ್ತಿತ್ತಲಾಗ ಒಂದು ಸುಮಾರು ಒಂದು ವರ್ಷದಿಂದ ವಿಡಿಯೋ ಮಾಡಕ್ಕಂತೀನಿ. 6 ವರ್ಷದಂತ್ರ ವಿಡಿಯೋ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋದು ಒಂದು 5-6 ಅಪ್ಲೋಡ್ ಮಾಡೇನಿ ಅಷ್ಟೇ. ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಮತ್ತು ಇನ್ನು ಮ್ಯಾಗಿದ್ದ ನಿಧಾನವಾಗಿ ಒಂದೊಂದೇ ವಿಡಿಯೋ ಹಾಕ್ಯಂತ ಹೋಗ್ಬೇಕಂತಂದು ಮಾಡೇನಿ. ಪೂರ್ತಿಯಾಗಿ ನಾನು ಯೂಟ್ಯೂಬರ್ ಆಗಿಲ್ಲ, ಇನ್ನೂ ಹೋಗ್ಬೇಕು. ನನಗೆ ಅಷ್ಟೊಂದು ವಿಡಿಯೋನು ಮಾಡೋಕ್ಕೆ ಬರಲ್ಲ. ಹಂಗೆ ನನಗೆ ತಿಳಿದ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯೂಟ್ಯೂಬಿಗೆ. ಏನಾರ ಇದ್ರಂದ್ರೆ ನಿಮ್ಮದು ಹೊಸ್ದಾಗಿ ಹೀಗೆ ಮಾಡು ಹಾಗೆ ಮಾಡು ಅಂತಂದು ಏನಾರ ಸಲಹೆ ಇತ್ತಂದ್ರೆ ತಿಳಿಸಿ. ಅದ್ರದ್ದೇನು ಕಲ್ಕೊಂತೀನಿ. ಅದರಿಂದ ಏನಾರ ನನಗೆ ಉಪಯೋಗ ಆಗೋಂಥದ್ದು, ಇನ್ನೂ ಹೇಗೆ ನಾನು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಎಲ್ಲ ತಿಳ್ಕೊಂತೀನಿ. ಎಲ್ಲ ನಿಮ್ಮ ಸಲಹೆ ಪ್ರೋತ್ಸಾಹ ನನ್ನ ಮ್ಯಾಗ ಇರ್ಬೇಕು. ಯಾಕಂದರೆ ಹೊಸ ಯೂಟ್ಯೂಬರು, ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಲ್ಲ. ವಿಡಿಯೋ ಮಾಡಿ ಮಾಮೂಲಿ ಎಲ್ಲರೂ ಹಾಕ್ತಾರಲ್ಲ, ನಾನು ಡ್ರೈವಿಂಗ್ ಫೀಲ್ಡ್ನಾಗ ಇರೋದ್ರಿಂದ ಮಾಮೂಲಿ ಮತ್ತು ಖಾಲಿ ಹೋಗೋದೇನಂತಂದು ವಿಡಿಯೋ. ಅನ್ಲೋಡ್ ಪಾಯಿಂಟಿಗೆ ಬಂದ್ವಿ. ಹಿಂಗೆ ಬಂದು ಅನ್ಲೋಡ್ ಮಾಡ್ತಾರೆ ಅಷ್ಟು. ನಮ್ಮ ಅಭಿಮನ್ಯು ಅನ್ಲೋಡ್ ಎಲ್ಲ ಆಯಿತು. ಈಗ ಊರ ಕಡೆಗೆ ಹೋಗೋಣ. ಎಲ್ಲ 30 ಚೀಲನೂ ಖಾಲಿ ಆಯಿತು. ಗಾಡಿ ರಿವರ್ಸ್ ಹಾಕ್ಯಂಡು ಊರ ಕಡೆಗೆ ಹೋಗೋಣ. ಲೋಕಲ್ ಮತ್ತೊಂದು ಬಾಡಿಗೆ ಬಂತು. ಏನಪ್ಪ ಅಂತಂದರೆ 12 ಪೀಸ್ ಪೈಪ್ ಅದಾವಂತೆ, ಚೌಕ್ ಬಾಕ್ಸಿನ. ಒಂದು ಎಪಿಕ್ಕಿಂದ ಇಲ್ಲೇ ಲೋಕಲ್ಲೇ ಇಳಿಸಿ ಬರೋದು. ಮತ್ತೆ ಇಲ್ಲೇ ಇದಾವೆ. ಇಲ್ಲಿದ್ದ ಚೌಕ್ ಬಾಕ್ಸು
12 ಚೌಕ್ ಬಾಕ್ಸ್ ಅದಂತೆ. ಇಲ್ಲಿದ್ದ ಹೇರ್ಕೊಂಡು ಲೋಕಲ್ ಇಳಿಸಿ ಬರೋದು ಅಷ್ಟನ್ನ. ಅದ್ರಾಗೆ ಇವು ಅಡ್ಡ ರಾಡ್ ಹಾಕಿ ನಾನು ರೋಡೆಲ್ಲ ಆಯಿತು. ಪದ್ದೆ ಸರಿಯಾಗಿ ಕಟ್ಕೊಂಡ್ವಿ. ಹಂಗ್ಲರು ರಿವರ್ಸ್ ಬರ್ಬೇಕಣ್ಣ. ಅಲ್ಲಿ ದಾರಿ ಐತೆ ಹೋಗಕ್ಕ. ಇಲ್ಲ ಅನ್ಲೋಡ್ ಎಲ್ಲ ಆಯಿತು. ಇಲ್ಲಿಂದ ಸೀದಾ ಸ್ಟ್ಯಾಂಡಿಗೆ ಹೋಗೋಣ. ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಯಾವ ಸಿಗ್ತಾವನ ನೋಡೋಣ. ಅಲ್ಲಿದ್ದ ಸೀದಾ ಬಂದೆ ಸ್ಟ್ಯಾಂಡಿಗೆ. ಮತ್ತು ಯಾವುದೇ ಬಾಡಿಗೆ ಸಿಗಲಿಲ್ಲ. ಹಂಗಾಗಿ ಮನೆ ಕಡೆಗೆ ಹೊರಟೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.